ರೈತರಾಗಿರುವ ಮಂಜು ಕಿರಣ್ ಅವರು ಕೂಡ ಅದೇ ಆಶಾಭಾವನೆಯಲ್ಲಿದ್ದಾರೆ. ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಎಸ್ಪೆಷಲಿ ಕಾವೇರಿ ನದಿ ನೀರನ್ನು ಕುಡಿಯೋರು ಹಾಗೇನೆ ಅದನ್ನು ಅವಲಂಬಿಸುವವರು ಇದೇ ಒಂದು ಆಶಾಭಾವನೆಯಲ್ಲಿದ್ದಾರೆ. ಒಂದು ಐತಿಹಾಸಿಕ ಕ್ಷಣಕ್ಕೆ, ಒಂದು ಐತಿಹಾಸಿಕ ಮಾತುಕತೆಗೆ ವೇದಿಕೆ ಅಂತೂ ನಿರ್ಮಾಣ ಆಗ್ತಿದೆ. ಇದರಿಂದ ನಿಜವಾಗ್ಲೂ ಕರ್ನಾಟಕಕ್ಕೆ ಲಾಭ ಆಗುತ್ತಾ ಅಂತೇಳಿ ನೀವಿಂಥ ಅನೇಕ ಮಾತುಕತೆಗಳನ್ನು ಗಮನಿಸ್ಬಿಟ್ಟಿದ್ದೀರಿ ಸರ್, ಅನೇಕ ಫೇಲ್ಯೂರ್ ಆಗಿರೋದನ್ನು ಕೂಡ ಗಮನಿಸ್ಬಿಟ್ಟಿದ್ದೀರಿ. ಹೀಗಾಗಿ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಈ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳ ಮಾತುಕತೆಯನ್ನು? ತಿಮ್ಮೇಗೌಡರು, ಈಗ ನನ್ನ ಪರಿಚಯನೂ ಆಗಿಲ್ಲ, ನೀವು ಪರಿಚಯ ಮಾಡಿಕೊಟ್ಟಿಲ್ಲ ಅಲ್ಲಿ. ಇಲ್ಲ ಸರ್, ನಿಮ್ಮ ಅನುಪಸ್ಥಿತಿಯಲ್ಲಿ ನಾನು ವೆಲ್ಕಮ್ ಮಾಡಿದೆ. ನೀವು ಬಂದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಕರೆಸಿದ್ದಕ್ಕೆ. ಈಗ ನಮ್ಮ ಸ್ನೇಹಿತರು ಹೇಳ್ದಾಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಮಾತುಕತೆಗೆ ಮುಂದಾಗಿರೋದು ಸ್ವಾಗತಾರ್ಹ ಬೆಳವಣಿಗೆ. ಅದು ಬಹುಶಃ ನನಗನ್ಸುತ್ತೆ ಕೇಂದ್ರ ಜಲಶಕ್ತಿ ಸಚಿವರ ಸಲಹೆ ಮೇರೆಗೆ ಇವರಿಬ್ಬರು ಮಾತಾಡ್ತಾ ಇರೋದು ಒಂದು ಉತ್ತಮವಾದ ಬೆಳವಣಿಗೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಹಿಂದೆ ಈ ರೀತಿ ಅನೇಕ ಚರ್ಚೆ ಮಾತುಕತೆಗಳು ಮುಖ್ಯಮಂತ್ರಿಗಳ ನಡುವೆ ಆಗಿದೆ ತಮಿಳುನಾಡು ಮತ್ತು ಕರ್ನಾಟಕದ. ಆದರೆ ಈಗ ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ನಾಳಿದ್ದು. ಆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಅಂದರೆ 72/6/2018 ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಷನ್ ಪ್ರಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಏನು ಪವರ್ ಕೊಟ್ಟಿದ್ದಾರೆ ಅಂದರೆ ಟು ಸೆಕ್ಯೂರ್ ಕಂಪ್ಲೈನ್ಸ್ ವಿತ್ ದಿ ಅವಾರ್ಡ್ ಆಸ್ ಮಾಡಿಫೈಡ್ ಬೈ ದಿ ಸುಪ್ರೀಂ ಕೋರ್ಟ್, ಒಂದು ಕಂಟ್ರೋಲ್, ರೆಗ್ಯುಲೇಟ್ ಆ್ಯಂಡ್ ಸೂಪರ್ವೈಸ್ ರಿಸರ್ವಾಯರ್ ಆಪರೇಷನ್ಸ್ ಆ್ಯಂಡ್ ರಿಲೀಸಸ್ ಆಲ್ಸೋ. ಮತ್ತು ಆ ರಿಲೀಸಸ್ ಅಂತ ಹೇಳ್ತಾರೆ ನೋಡಿ. ಆಮೇಲೆ ಮೂರನೇದು ಡಿಟರ್ಮಿನ್ ಇಂಟರ್ಸ್ಟೇಟ್ ಡೆಲಿವರೀಸ್ ಅಟ್ ಬಿಳಿಗುಂಡ್ಲು ನಮ್ಮ ಮಾಪನ ಕೇಂದ್ರ. ಅದು ಥ್ರೂ ರೆಗ್ಯುಲೇಟೆಡ್ ರಿಲೀಸಸ್ ಆಫ್ಟರ್ ಎಕ್ಸಾಮಿನಿಂಗ್ ರೀಸನಬಲ್ನೆಸ್ ಆಫ್ ಸ್ಟೇಟ್ ಇಂಡೆಂಟ್ಸ್ ಎವರಿ 10 days ಅಂತ. ಅಂದರೆ ಅವ್ರಿಗೆ ಅಧಿಕಾರ ಇದೆ, ಡಿಸ್ಕ್ರಿಷನ್ನು ಇದೆ. ನಮ್ಮ ಮುಖ್ಯಮಂತ್ರಿಗಳು ತಮಿಳುನಾಡು ಕರ್ನಾಟಕದವರು ಒಳ್ಳೆ ನಮ್ಮ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು. ಇದು ಯಶಸ್ವಿ ಆದರೆ ಖಂಡಿತ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಹಿಂದೆ ಆಗಿರುವಂಥದ್ರಲ್ಲಿ ಭಾಳಷ್ಟು ಯಶಸ್ವಿ ಆಗಿಲ್ಲ ಮುಖ್ಯಮಂತ್ರಿಗಳ ಮಾತುಕತೆ. ಆದರೆ ಫೈನಲ್ ಆಗಿ ಡಿಸೈಡ್ ಮಾಡುವಂಥದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅದ್ರ ಮೀಟಿಂಗ್ ಸದ್ಯದಲ್ಲೇ ಇರೋದ್ರಿಂದ ನಾವು ಮಾಡಬೇಕಾದದ್ದೇನು ಅಂದರೆ ನಮ್ಮ ತಜ್ಞರು ಮತ್ತು ವಕೀಲರು ಕೂತು ತುರ್ತಾಗಿ, ಬಹುಶಃ ಆಗಲೇ ಚರ್ಚೆ ಮಾಡಿರ್ಬೋದು, ಅಂಕಿಅಂಶಗಳನ್ನ ಸಂಗ್ರಹಿಸಿರ್ಬೋದು, ನಮ್ಮಲ್ಲಿ ಈಗಿನ ನೀರು ಸಂಗ್ರಹ ವಿವಿಧ ಜಲಾಶಯಗಳಲ್ಲಿ, ಅದು ಕೃಷ್ಣರಾಜ ಸಾಗರ, ಕಬಿನಿ, ಹೇಮಾವತಿ, ಆರಂಗಿ ಎಲ್ಲವನ್ನೂ ಸೇರಿಕೊಂಡಾಗೆ ಎಷ್ಟು ನೀರು ಸಂಗ್ರಹ ಇದೆ, ಅದರಲ್ಲಿ ಎಷ್ಟನ್ನು ನಾವು ಉಳಿಸ್ಕೊಂಡು ನಮ್ಮ ಈಗ ಕುಡಿಯೋ ನೀರಿನ ಆದ್ಯತೆ ಬಹುಮುಖ್ಯ. ನಮ್ಮಲ್ಲಿ ಬೆಂಗಳೂರು ಸೇರಿದಂತೆ ಅನೇಕ ಪಟ್ಟಣಗಳು ಆನ್ ದಿ ವೇ ನಮ್ಮ ಕಾವೇರಿ ಬೇಸಿನ್ನಲ್ಲಿ ಇದಕ್ಕೆ ಉಪಯುಕ್ತ ಆಗುವಂಥವು, ಅವನ್ನೆಲ್ಲ ಸೇರಿಸ್ಕೊಂಡಾಗೆ ಕುಡಿಯೋ ನೀರಿನ ಆದ್ಯತೆ ಕೊಟ್ಟು ನಾವು ಇರೋ ನೀರನ್ನು ಬಳಸ್ಕೊಳ್ಬೇಕಾಗುತ್ತೆ ಕರ್ನಾಟಕಕ್ಕೆ. ಆದರೆ ನೀರಾವರಿಗೆ ಈಗ ನಮ್ಮ ಮಂಜು ಅವರು ಹೇಳ್ದಾಗೆ ಬೆಳೆಗಳು ಒಣಗ್ತಾ ಇದೆ. ಅದು ಮತ್ತು ಕಾವೇರಿ ನೀರಾವರಿಯ ಏರಿಯಾದ ಅಂದರೆ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟ ಪರಿಹಾರ ಸೂತ್ರನ ಟ್ರಿಬ್ಯುನಲ್ಲೂ ಮಾಡಿಲ್ಲ, ಸುಪ್ರೀಂ ಕೋರ್ಟು ಅದನ್ನು ನಿರ್ಧಾರ ಮಾಡಿಲ್ಲ. ಈ ಬೋರ್ಡು ಅಥಾರಿಟಿಗಳಿಗೂ ಅದು ಅಧಿಕಾರ ಇಲ್ಲ. ಆ್ಯಕ್ಚುಲಿ ಕೂತು ಚರ್ಚೆ ಮಾಡ್ಬೋದು. ಬಹುಶಃ ಸಂಕಷ್ಟ ಸೂತ್ರನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡಲಿಕ್ಕೆ ಸಾಧ್ಯವಾದರೆ ಎರಡೂ ರಾಜ್ಯಗಳ ಇದನ್ನು ಸೇರಿಸ್ಕೊಂಡು ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ ಈ ನೀರಿನ ಪ್ರಮಾಣ ಮತ್ತು ಸಂಗ್ರಹದ ಅನುಸಾರ ಎಷ್ಟೆಷ್ಟು ನೀರನ್ನು ಯಾವ ರಾಜ್ಯಕ್ಕೆ ಯಾವ ಉದ್ದೇಶಕ್ಕೆ, ಮೊದಲ ಆದ್ಯತೆ ಕುಡಿಯೋ ನೀರು, ಎರಡನೇ ಅದು ತಮಿಳುನಾಡಾಗಲಿ ಕರ್ನಾಟಕ ಆಗಲಿ, ಎರಡನೇ ಆದ್ಯತೆಯ ನಮ್ಮ ಸಂಕಷ್ಟದಲ್ಲಿರುವ ರೈತರಿಗೆ ಒಣಗುತ್ತಿರುವ ಬೆಳೆಗಳಿಗೆ
ತುರ್ತು ನೀರಾವರಿ. ನಾನು ಕಾವೇರಿ ನಿಗಮ MD ಆಗಿದ್ದಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಮುಖಾಂತರನೇ ನಾವು ನಿಗಮ ಸ್ಥಾಪನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಕಬ್ಬು ಒಣಗಿದ್ದನ್ನು ನಾನು ನೋಡಿದ್ದೇನೆ, ರೈತರು ಆತ್ಮಹತ್ಯೆ ಮಾಡ್ಕೊಂಡದ್ದನ್ನು ನಾನು ಕಂಡಿದ್ದೇನೆ. ಆ ಸಂದರ್ಭದಲ್ಲಿ ಆ ರೈತರ ಆತ್ಮಹತ್ಯೆ ಮಾಡ್ಕೊಂಡವ್ರ ಮನೆಗೆ ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೇನೆ. ಅಂದರೆ ರೈತರು ಸಂಕಷ್ಟದಲ್ಲಿ ನಿಜವಾದ ಇದ್ದಾರೆ ಅಂದಿಂದ ಇವತ್ತಿನವರೆಗೂ. ಇವತ್ತಿನ ಸಾಲ್ವ್ ಆಗದಿದ್ರೆ ಬಹುಶಃ ಇನ್ನು 10 ವರ್ಷನೂ ಹಿಂಗೆ ಇರ್ತದೆ. ಖಂಡಿತ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಒಂದು ಇದನ್ನ ತಗೊಂಡಿದ್ದಾರೆ, ಅದು ಯಶಸ್ವಿ ಆದ್ರೆ ನಮ್ಗೆಲ್ಲ ಸಂತೋಷ. ಸರಿ, ಅಲ್ಲಿಗೆ ಅಶ್ವಿನ್ ಅವರು ಒಂದು ರಿಯಾಕ್ಷನ್ ಅವ್ರು ತಗೊಂಡು ವಾಪಸ್ ಬರ್ತೀನಿ ಸರ್. ಅರ್ಧ ಗಂಟೆ ಆಯ್ತು, ಅವ್ರ ತಾಳ್ಮೆಗೆ ಒಂದು ಧನ್ಯವಾದ ಹೇಳ್ತಾ ಅಶ್ವಿನ್ ಅವರೇ. ರಿಯಾಕ್ಷನ್ ಏನ್ ಬೇಡ, ಕೊಡಿ ಕಾಂಗ್ರೆಸ್ ಅವ್ರಿಗೆ. ಇಲ್ಲ ಸರ್, ನೀವು ಮಾತಾಡ್ಬೇಕು, ಯಾಕಂದ್ರೆ ಬಹಳ ಮುಖ್ಯವಾಗಿ ಮೇಕೆದಾಟು ಅಶ್ವಿನ್ ಅವರೇ, ಮೇಕೆದಾಟು ಹಾಗೆ ನೀವು ನಮ್ನೆ ಕೇಳಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಅವರು ಇದಾರೆ, ಬಿಜೆಪಿ ಪೂಜ್ಯ ದೇವೇಗೌಡರು ಬೇಡ, ಕುಮಾರಣ್ಣ ಬೇಡ, ನಮಗ್ ಗೊತ್ತಿಲ್ಲ. ಪ್ರದೇಶದವ್ರಿಗೂ JDS ಅವ್ರಿಗೂ ಸಂಬಂಧ ಇಲ್ಲ. ಕೊಡಿ ಬೇಕಾದ್ರೆ ಕಾಂಗ್ರೆಸ್ ಯೋಜನೆಗಳು ಕಾಂಗ್ರೆಸ್ಗೆ ಅದರಲ್ಲೂ ಎಸ್ಪೆಷಲಿ DK ಶಿವಕುಮಾರ್ ಅವರಿಗೆ ಹಾಗೆ ಕುಮಾರಸ್ವಾಮಿ ಅವರಿಗೆ ಕೇವಲ ಇದು